ಐ ನೀಡ್ ಸಮ್ ಟೈಮ್ ಟು ಥಿಂಕ್. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ನಾನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ತೀವಿ ಅಂದ್ರೆ ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂತ ಹೇಳಬೇಕು. ನೆಕ್ಸ್ಟ್, ದ್ಯಾಟ್ಸ್ ಟು ಎಕ್ಸ್ಪೆನ್ಸಿವ್. ಅದು ತುಂಬ ದುಬಾರಿಯಾಗಿದೆ. ಅದು ತುಂಬ ದುಬಾರಿಯಾಗಿದೆ. ದ್ಯಾಟ್ಸ್ ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ಪ್ಲೀಸ್ ಸ್ಟಾಪ್ ಟಾಕಿಂಗ್. ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ. ಅಂದರೆ ಪ್ಲೀಸ್ ಸ್ಟಾಪ್ ಟಾಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಓಕೆ, ನೆವರ್ ಗಿವ್ ಅಪ್. ಎಂದಿಗೂ ಬಿಟ್ಟು ಕೊಡುವುದಿಲ್ಲ. ಇದನ್ನು ಯಾವ ರೀತಿ ಹೇಳ್ತೀವಿ ಅಂದ್ರೆ ನೆವರ್ ಗಿವ್ ಅಪ್ ಅಂತ ಹೇಳ್ತೀವಿ. ಕ್ಯಾನ್ ಐ ಸಿ ದ್ಯಾಟ್ ಪಿಕ್ಚರ್. ನಾನು ಆ ಚಿತ್ರವನ್ನು ನೋಡಬಹುದೇ. ಅಂದರೆ ಯಾವುದಾದ್ರೂ ಒಂದು ದೃಶ್ಯವನ್ನು ನೋಡಬೇಕಾದ್ರೆ ಕೇಳ್ತೀವಲ್ಲ, ಅದಕ್ಕೆ ಕ್ಯಾನ್ ಐ ಸಿ ದ್ಯಾಟ್ ಪಿಕ್ಚರ್ ಅಂತ ಹೇಳ್ತೀವಿ. ಕ್ಯಾನ್ ಐ ಸಿ ದ್ಯಾಟ್ ಪಿಕ್ಚರ್. ಯು ಡೋಂಟ್ ಲಿಸನ್ ಟು ಮೀ. ನೀವು ನನ್ನ ಮಾತನ್ನು ಕೇಳುವುದಿಲ್ಲ ಅನ್ನೋ ಪದಕ್ಕೆ ಯು ಡೋಂಟ್ ಲಿಸನ್ ಟು ಮೀ ಅಂತ ಹೇಳ್ತೀವಿ. ಗಿವ್ ಮೀ ಎ ಚಾನ್ಸ್. ನನಗೆ ಒಂದು ಅವಕಾಶ ಕೊಡಿ. ನನಗೆ ಒಂದು ಅವಕಾಶ ಕೊಡಿ. ಗಿವ್ ಮೀ ಎ ಚಾನ್ಸ್. ಐ ನೀಡ್ ಯುವರ್ ಹೆಲ್ಪ್. ನನಗೆ ನಿನ್ನ ಸಹಾಯ ಬೇಕು. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಬೇರೆ ಏನನ್ನು ಹೇಳಬೇಡ ಅಂತ ಅರ್ಥ. ಬೇರೆ ಏನನ್ನು ಹೇಳಬೇಡ ಲೈಕ್ ಇಂಗ್ಲೀಷ್ನಲ್ಲಿ ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಅಂತ ಹೇಳಬೇಕು. ಏನು ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಅಂದರೆ ಬೇರೆ ಏನನ್ನು ಹೇಳಬೇಡ ಅಂತ ಅರ್ಥ. ತುಂಬ ಉತ್ತಮವಾಗಿದೆ. ಡೂ ಟು ಗುಡ್. ಟು ಗುಡ್. ಈಗಲೇ ಮಾಡಿ. ಡೂ ಇಟ್ ರೈಟ್ ನೌ ಅಂತ ಹೇಳಬೇಕು. ಡೂ ಇಟ್ ರೈಟ್ ನೌ ಅಂದರೆ ಈಗಲೇ ಮಾಡಿ. ಇತ್ತೀಚೆಗೆ. ರೀಸೆಂಟಲಿ. ರೀಸೆಂಟ್ಲಿ ಅಂದರೆ ಇತ್ತೀಚೆಗೆ. ಸ್ವಲ್ಪ ಕಾಲದಲ್ಲಿ. ಶಾರ್ಟ್ಲಿ. ಶಾರ್ಟ್ಲಿ. ಇನ್ನು ಶುಭೋದಯ ಅನ್ನೋಕ್ಕೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶುಭ ಅಪರಾಹ್ನ ಅಂದರೆ ಮಧ್ಯಾಹ್ನ ಅಂತೀವಲ್ಲ 12 ನಂತರ ಅದಕ್ಕೆ ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಶುಭ ಸಂಜೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್. ವಿಶೇಷ ಏನೂ ಇಲ್ಲ ಅನ್ನೋಕ್ಕೆ ನಥಿಂಗ್ ಸ್ಪೆಷಲ್. ನಥಿಂಗ್ ಸ್ಪೆಷಲ್ ಅಂತ ಹೇಳ್ತೀವಿ. ಮನೆಯಲ್ಲಿ ಇರಿ. ಮನೆಯಾಗಿರಿ ಅಂತೀವಲ್ಲ ಹಾಗೆ ಸ್ಟೇ ಆ್ಯಟ್ ಹೋಮ್. ಸ್ಟೇ ಆ್ಯಟ್ ಹೋಮ್ ಅಂದರೆ ಮನೆಯಲ್ಲಿ ಇರಿ. ಅಗತ್ಯವಿಲ್ಲ. ನೋ ನೀಡ್. ನೋ ನೀಡ್. ಎಲ್ಲವೂ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಫೈನ್. ಎವ್ರಿಥಿಂಗ್ ಈಸ್ ಫೈನ್. ಮುಂದೆ ಏನು ಅನ್ನೋಕ್ಕೆ ವಾಟ್ ನೆಕ್ಸ್ಟ್ ಅಂತ ಹೇಳಬೇಕು. ಏನು ವಾಟ್ ನೆಕ್ಸ್ಟ್. ಮುಂದೆ ಏನು. ಏನಾದರೂ ತೊಂದರೆ. ಎನಿ ಪ್ರಾಬ್ಲಮ್. ಎನಿ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇನ್ನು ಒಳಗಿರು. ಒಳಗಿರು ಅಂತ ಹೇಳ್ತೀವಲ್ಲ, ಎಲ್ಲರ ಮನೆಯಾಗಿದ್ದಾಗ ರೂಮ್ನಾಗಿದ್ದಾಗ ಒಳಗಿರು ಅಂತ ಹೇಳ್ಬೇಕಂದ್ರೆ ಇಂಗ್ಲೀಷ್ನಾಗ ಸ್ಟೇ ಇನ್ಸೈಡ್ ಅಂತ ಹೇಳಬೇಕು. ಏನು ಸ್ಟೇ ಇನ್ಸೈಡ್. ನೆಕ್ಸ್ಟ್, ಈಗ ಸಾಧ್ಯವಿಲ್ಲ ಅಂದರೆ ಯಾರಾದರೂ ಏನಾದರೂ ಕೆಲಸ ಹೇಳಿದಾಗ ಅದಕ್ಕೆ ನಮಗೆ ಮಾಡೋಕ್ಕಾಗಲ್ಲಪ್ಪ ಅಂದ್ರೆ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ನಾಟ್ ನೌ. ನಾಟ್ ನೌ ಅಂದರೆ ಈಗ ಸಾಧ್ಯವಿಲ್ಲ. ಹಾಗಾದರೆ ಏನು ಅಂತ ಕೇಳೋಕ್ಕೆ ದೆನ್ ವಾಟ್. ದೆನ್ ವಾಟ್ ಅಂತ ನಾನು ಓದಬೇಕು. ಇದನ್ನು ಐ ಹ್ಯಾವ್ ಟು ರೀಡ್. ಐ ಹ್ಯಾವ್ ಟು ರೀಡ್. ಇದನ್ನು ಮಾಡಬೇಡ. ಇದನ್ನು ಮಾಡಬೇಡ ಅನ್ನೋಕ್ಕೆ ಡೋಂಟ್ ಡೂ ಇಟ್. ಡೋಂಟ್ ಡೂ ಇಟ್. ನಿನಗೆ ಹೇಳುತ್ತಿರುವುದು. ನಿನಗೆ ಹೇಳುತ್ತಿರುವುದಲ್ಲಕ್ಕೆ ಐ ಆಮ್ ಟೆಲ್ಲಿಂಗ್ ಯು. ಐ ಆಮ್ ಟೆಲ್ಲಿಂಗ್ ಯು. ನಾನು ಒಪ್ಪುವುದಿಲ್ಲ. ಐ ಡೋಂಟ್ ಅಗ್ರಿ. ಐ ಡೋಂಟ್ ಅಗ್ರಿ ಅಂತ ಹೇಳ್ತೀವಿ.
ಅಳುವುದನ್ನು ನಿಲ್ಲಿಸು. ಅಳುವುದು ನಿಲ್ಲಿಸು. ಅದಕ್ಕೆ ಸ್ಟಾಪ್ ಕ್ರೈಯಿಂಗ್ ಅಂದರೆ ಅಳುವುದು ನಿಲ್ಲಿಸು. ನೆಕ್ಸ್ಟ್, ನನಗೆ ತೋರಿಸು ಅನ್ನೋದನ್ನು ಯಾವ ರೀತಿ ಹೇಳ್ತೀವಿ ಅಂದರೆ ಶೋ ಮೀ. ಒಂದು ಕೆಲಸ ಮಾಡು. ಡೂ ಒನ್ ಥಿಂಗ್. ತಳ್ಳಬೇಡ. ಡೋಂಟ್ ಪುಷ್ ಅಂದರೆ ತಳ್ಳಬೇಡ. ಇದರ ರುಚಿ ನೋಡಿ. ಟೇಸ್ಟ್ ಇಟ್ ಅಂದರೆ ಇದರ ರುಚಿ ನೋಡಿ. ನೆಕ್ಸ್ಟ್, ನೋಡಿ ಕಲಿ. ವಾಚ್ ಆ್ಯಂಡ್ ಲರ್ನ್ ಅಂತ ಹೇಳ್ತೀವಿ. ವಾಚ್ ಆ್ಯಂಡ್ ಲರ್ನ್ ಅಂದರೆ ನೋಡಿ ಕಲಿ. ಇಲ್ಲಿ ಮಲಗು. ಸ್ಲೀಪ್ ಹೇರ್. ಎಷ್ಟು ದೂರ ಅಂತ ಹೇಳೋಕ್ಕೆ ಹೌ ಫಾರ್ ಅಂತ ಹೇಳಬೇಕು. ಹೌ ಫಾರ್ ಎಷ್ಟು ದೂರ. ಎಷ್ಟು ಅನ್ನೋಕ್ಕೆ ಹೌ ಮೆನಿ ಅಂತ ಬಳಸಬೇಕು. ಹೌ ಮೆನಿ ಅಂದರೆ ಎಣ್ಸಕ್ಕೆ ಬರೋಕೆ ಹೌ ಮನಿ ಅಂತೀವಿ, ಎಣ್ಸಲಾರು ಹೌ ಮಚ್ ಅಂತೀವಿ. ಹಂಗೆ ಚುರುಕಾಗಿರು. ಬಿ ಆ್ಯಕ್ಟಿವ್. ಮೇಲೇಳು. ಗೆಟ್ ಅಪ್ ಅಂದರೆ ಮೇಲೇಳು ಅಂತ ಅರ್ಥ. ನೆಕ್ಸ್ಟ್, ಅವನು ಬರುವುದಿಲ್ಲ. ಹಿ ವಿಲ್ ನಾಟ್ ಕಮ್. ಎಷ್ಟು ಬಾರಿ ಅಂತ ಅನ್ನೋಕ್ಕೆ ಹೌ ಮೆನಿ ಟೈಮ್ಸ್ ಅಂತ ಹೇಳಬೇಕು. ಹೌ ಮೆನಿ ಟೈಮ್ಸ್. ಇದನ್ನು ಓದಿ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಅಂದ್ರೆ ರೀಡ್ ದಿಸ್ ಅಂತ ಹೇಳ್ತೀವಿ. ಇನ್ನು ದೂರ ಹೋಗಬೇಡಿ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ಗೋ ಫಾರ್. ಸೋಮಾರಿ ಆಗಬೇಡ ಅಥವಾ ಆಲಸಿ ಆಗಬೇಡ ಅಂತೀವಲ್ಲ, ಅದನ್ನು ಡೋಂಟ್ ಬಿ ಲೇಜಿ ಅಂತ ಹೇಳ್ತೀವಿ. ನಿಮಗೆ ಗೊತ್ತಾ ಅಥವಾ ಏನಾದರೂ ವಿಷಯ ಕೇಳುವಾಗ ನಿಮ್ಗೆ ಗೊತ್ತಾ ಅಂತ ಕೇಳ್ತೀವಲ್ಲ, ಅದಕ್ಕೆ ಡೂ ಯು ನೋ ಅಂತ ಹೇಳಬೇಕು. ಡೂ ಯು ನೋ ಅಂದರೆ ನಿಮಗೆ ಗೊತ್ತಾ ಅಂತ ಅರ್ಥ. ನೆಕ್ಸ್ಟ್, ನನಗೆ ಒಂದು ಅವಕಾಶ ಕೊಡು ಅಂತಲೇ ಯಾವ ರೀತಿ ಹೇಳ್ಬೇಕಂದ್ರೆ ಗಿವ್ ಮಿ ಎ ಚಾನ್ಸ್. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಬೇರೆ ಏನನ್ನು ಹೇಳಬೇಡ ಅನ್ನೋಕ್ಕೆ ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್,